ನಮಸ್ಕಾರ ನನ್ನ ವೀಕ್ಷಕ ಬಾಂಧವರೇ. ಈಗ ರೀಸೆಂಟಾಗಿ ನ್ಯೂಸ್ ನೋಡ್ತಿದ್ರೆ ನಡೀತಾ ಇರೋದು ಒಂದೇ ಸುದ್ದಿ, ಅದು ತಮಿಳ್ನಾಡದ್ದು. ಎಲ್ಲಿ ನೋಡಿದ್ರು ವಿಜಯ್ ಅವ್ರದ್ದೇ ಬರ್ತಿದೆ. ಬಟ್ ನೋಡಿದಾಗ ನನಗೆ ಅನಿಸಿದ್ದು, ಬೆಳೆದ್ರೆ ಇವ್ರ ಥರ ಬೆಳಿಬೇಕು ಗುರು ಅನಿಸುತ್ತೆ. ರಾಜಕೀಯ ರಂಗದಲ್ಲಿ ಈಗ ಅವರೇ ಟಾಪಾಗಿ ತಮಿಳ್ನಾಡಿನ ಸಿ ಎಮ್ ಆಗ್ತಾ ಇದ್ದಾರೆ. ಮತ್ತು ಸಿನಿಮಾ ರಂಗದಲ್ಲೂ ಕೂಡ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿ ಅತಿ ಹೆಚ್ಚು ರೆಮ್ಯುನರೇಷನ್ ಅನ್ನು ತೊಗೊತಾ ಇದ್ರು ಒಂದು ಫಿಲಮ್ಗೆ. ರಾಜಕೀಯದಲ್ಲೂ ಅವರು ಗೆಲುವನ್ನು ಸಾಧಿಸಿ ಸಿನಿಮಾ ರಂಗದಲ್ಲೂ ಕೂಡ ಅದ್ಭುತವಾದ ಅಭಿಮಾನಿಗಳ ಬಳಗವನ್ನೇ ಹೊಂದಿದರು. ಈ ಥರ ಇದ್ದಿದ್ದು ಮೊದಲು MGR ಅಂತ ತಮಿಳ್ನಾಡಲ್ಲಿ. ಅದು ಬಿಟ್ಟರೆ ತೆಲುಗು ರಾಜಕೀಯ ರಂಗದಲ್ಲಿ NTR. ಇವರಿಬ್ಬರು ಕೂಡ ಸಿನಿಮಾ ರಂಗದಲ್ಲೂ ಕೂಡ ಹೆಸರುವಾಸಿಯನ್ನು ಹೊಂದರು, ಹಾಗೂ ರಾಜಕೀಯ ರಂಗದಲ್ಲೂ ಕೂಡ ಹೆಸರುವಾಸಿಯನ್ನು ಹೊಂದಿದ್ದಾರೆ. ಜಯಲಲಿತಾ ಅವರು ಕೂಡ ಅದರಲ್ಲಿ ಒಬ್ಬರು ಆಗಿದ್ದರು. ಬಟ್ ವಿಜಯ್ ಅವರು ತುಂಬ ಒಳ್ಳೆಯ ಭರವಸೆಗಳನ್ನ ಮುಟ್ಟಿಸಿ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಇದು ಒಂದು ರೀತಿ ಕನ್ನಡ ಚಲನಚಿತ್ರ ಅಲ್ಲ, ತಮಿಳುನಾಡಿನ ಚಲನಚಿತ್ರ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲೇ ಇದೊಂದು ರೀತಿಯ ಮಾದರಿಯಾಗಿದೆ. ಇದನ್ನು ನಾವು ಮೊದಲು ಕೇಳಿದ್ವಿ, ಮೊದಲು ಈ ರೀತಿ ಆಗಿತ್ತು, MGR NTR ಅವರು ಆಗಿದ್ರು ಅಂತ. ಬಟ್ ಕಣ್ಣಲ್ಲೇ ನೋಡುವಂಥದ್ದಾಗಿರಲಿಲ್ಲ. ಬಟ್ ಈಗ ನಾವು ಕಣ್ಣಲ್ಲೇ ನೋಡಿದ್ದೀವಿ. ಜನಗಳು ಕೇವಲ ದುಡ್ಡಿಗಾಗಿ ಮಾರು ಹೋಗ್ತಿಲ್ಲ, ಒಳ್ಳೆ ಬದಲಾವಣೆಗಳನ್ನ ನೋಡ್ತಿದ್ದಾರೆ. ಯಾರ್ಯಾರೋ ನಿಂತ್ಕೊಂಡ್ರು ಕೂಡ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಿದ್ದಾರೆ. ಆಗಿನ ಮುಖ್ಯಮಂತ್ರಿಯಾಗಿದ್ದಂಥ ಸ್ಟಾಲಿನ್ ಅವ್ರನ್ನೇ ಕೂಡ ಸೋಲಿಸಿ TVK ಪಕ್ಷದ, ಅಂದರೆ ವಿಜಯವರ ಪಕ್ಷದ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸಿದ್ದಾರೆ. ಅಂದರೆ ಇದೊಂದು ರೀತಿಯ ಗೆಲುವು, ಭರ್ಜರಿ ಗೆಲುವು ಅನ್ಬೋದು. ಬನ್ನಿ ನಾವು ವಿಜಯ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ವಿಜಯ್ ಅವರು ತಮಿಳ್ನಾಡಿನಲ್ಲಿ ಫೇಮಸ್ ಫಿಲ್ಮ್ ಸ್ಟಾರ್ ಅಂತ ಗೊತ್ತು. ಅವರ ಜೀವನ ಚರಿತ್ರೆಯನ್ನು ಕೇಳೋಣ. ಅಂದರೆ ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಸಾಮಾನ್ಯವಾಗಿ ಎಲ್ಲರೂ ವಿಜಯ್ ಅಥವಾ ತಳಪತಿ ವಿಜಯ್ ಅಂತ ಇವ್ರನ್ನ ತಮಿಳ್ನಾಡಲ್ಲಿ ಕರೀತಾರೆ. ತಳಪತಿ ಅಂದರೆ ಲೈಕ್ ಲೀಡರ್ ಅನ್ನೋ ಇದರಲ್ಲಿ. ಇವರು ಹುಟ್ಟಿದ್ದು ಜೂನ್ 22, 1974ರಲ್ಲಿ. ಜನ್ಮಸ್ಥಳವಾಗಿದ್ದು ಹಳೆ ಓಲ್ಡ್ ಮಡ್ರಾಸ್ ಅಥವಾ ಈಗಿನ ಚೆನ್ನೈ ಅನ್ಬೋದು. ಇವರ ತಂದೆ S ಚಂದ್ರಶೇಖರ್, ಇವರು ಫೇಮಸ್ ಡೈರೆಕ್ಟರ್ ಆಗಿದ್ದರು. ಇವರು ತಾಯಿ ಶೋಭಾ ಚಂದ್ರಶೇಖರ್, ಇವರು ಕೂಡ ಪ್ಲೇಬ್ಯಾಕ್ ಸಿಂಗರ್ ಆ್ಯಂಡ್ ರೈಟರ್ ಕೂಡ. ಸೊ ಇವರ ಅಪ್ಪ ಅಮ್ಮ ಇಬ್ಬರು ಕೂಡ ಚಲನಚಿತ್ರದ ನಂಟಿರೋದ್ರಿಂದ ಇವ್ರಿಗೆ ಫಿಲ್ಮ್ ಇಂಡಸ್ಟ್ರಿಗೆ ಬರೋದೇನು ದೊಡ್ಡ ಪ್ರಾಬ್ಲಮ್ ಆಗಲಿಲ್ಲ. ಈಸಿಯಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಾದರು. ಯಾಕೆಂದರೆ ಚಿಕ್ಕಂದಿನದಲ್ಲೇ ಸಿನಿಮಾ ವಾತಾವರಣದಲ್ಲಿ ಬೆಳೆದಂಥವ್ರು. ಇವರ ಬಾಲ್ಯ ಜೀವನದಲ್ಲಿ ತುಂಬ ಶಾಂತ ಸ್ವಭಾವದ ಹುಡುಗ ಆಗಿದ್ದರು. ಇವರು ಆವಾಗಿಂದನೇ ಕೂಡ ಅವರಮ್ಮ ಅವರ ಅಪ್ಪ ಅವರ ಇದರಿಂದ ಪುಸ್ತಕ ಓದೋದು, ಡ್ಯಾನ್ಸ್, ಹಾಡು ಹೇಳೋದು ಇವ್ರಿಗೆ ತುಂಬ ಇಷ್ಟವಾಗಿದ್ದಂಥದ್ದು. ಸೊ ಇವರ ಹೈಸ್ಕೂಲನ್ನು ಮುಗಿಸಿದ್ದು ಇಲ್ಲಿ ಚೆನ್ನೈನ ಲಯೋಲಾ ಕಾಲೇಜಿನಲ್ಲಿ ಓದಿದ್ರು. ನಂತರ ಎಜುಕೇಷನ್ ಮುಗಿದ ನಂತರ ಅವರು ಚಲನಚಿತ್ರರಂಗಕ್ಕೆ ಬಂದರು. ಅದಕ್ಕಿಂತ ಮೊದಲು ಕೂಡ ಇವರು ಬಾಲನಟನಾಗಿ ಕೂಡ ತಮ್ಮ ಆರಂಭವನ್ನು ಮಾಡ್ತಾರೆ, ತಮ್ಮ ಜೀವನವನ್ನು. ಮೊದಲ ಬಾರಿಗೆ ತಂದೆ ವಿಜಯ್ ಅವರೇ ಕೂಡ ಅವರ ನಿರ್ದೇಶನದ ವೆಟ್ರಿ ಅನ್ನುವಂಥ ಚಿತ್ರದಲ್ಲಿ 1984ರಲ್ಲಿ, ಆಗ ವಿಜಯ್ಗೆ ಕೇವಲ 10 ವರ್ಷ ಆಗಲೇ ಅವರು ಒಂದು ಬಾಲನಟನಾಗಿ ಕಾಣಿಸ್ಕೊಂಡಿದ್ದರು. ಆಮೇಲೆ ಹಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದರು. ಅವರು ಕ್ಯಾಮ್ರಾ ಮುಂದೆ ಎದುರದೆ ಅಭಿನಯ ಮಾಡ್ತಿದ್ದಂತೆ. ಆಗಿನ ಕಾಲದಲ್ಲಿ ಇವನು ಯಾರೋ ದೊಡ್ಡ ನಟ ಆಗ್ತಾರೆ ಅಂತ ನೋಡಿದವರೆಲ್ಲ, ಏನೇನು ಎದುರ್ಕೊಳ್ಳದೆ ಮಾಡ್ತಿದ್ದಾನಲ್ಲ, ನಮಗೆ ಫಸ್ಟ್ ಟೈಮ್ ಭಯ ಆಗುತ್ತೆ, ಇವನು ಎದುರ್ಕೊಳ್ಳದೆ ಮಾಡ್ತಿದ್ದಾನಲ್ಲ, ಮುಂದೆ ದೊಡ್ಡ ನಟ ಆಗ್ತಾನೆ ಅಂತ ಆಗಲೇ ಮಾತಾಡ್ತಿದ್ರಂತೆ. ಸೊ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ವಿಜಯ್ ಅವರು ಆಗಲೇ ತೊಟ್ಕೊಂಡು ಬಂದಿರೋದು. ನಂತರ 1992ಅಲ್ಲಿ ವಿಜಯ್ ಹೀರೋ ಆಗಿ ಬರ್ತಾರೆ. ಅವರ ಮೊದಲನೇ ಚಿತ್ರ ಹೀರೋ ಆಗಿ ನಾಳೆಯ ತೀರ್ಪು ಅನ್ನುವಂಥದ್ದು. ಈ ಸಿನಿಮಾ ಆಗ ಏನು ದೊಡ್ಡ ಹಿಟ್ ಆಗಿರಲಿಲ್ಲ. ಬಟ್ ಆಮೇಲೆ ವಿಜಯ್ ಅವರು ನಟಿಸಿದ್ದು ರಸಿಗನ್, ದೇವ, ವಿಷ್ಣು, ಲವ್ ಟುಡೇ, ಹೀಗೆ ಹಲವು ಚಿತ್ರಗಳಲ್ಲಿ ನಿಧಾನವಾಗಿ ನಡೆಸ್ತಾ ಜನಪ್ರಿಯಾಗಿ ಬಂದರು. ನಂತರ ವಿಜಯ್ ಜೀವನದ ಬದಲಿಸಿದಂಥ ಸಿನಿಮಾ ಯಾವುದು ಅಂದರೆ ಪೂವೆ ಉಣಕ್ಕ ಅನ್ನುವಂಥದ್ದು. ಈ ಸಿನಿಮಾ ವಿಜಯ್ಗೆ ಭಾರಿ ಹೆಸರಂತ ಕೊಡ್ತು. ಯಾವ ರೀತಿ ಅಂದರೆ ವಿಜಯ್ ಅವರು ರೊಮ್ಯಾಂಟಿಕ್ ಹೀರೋ, ಫ್ಯಾಮಿಲಿ ಹೀರೋ ಮತ್ತು ಯೂತ್ ಐಕಾನ್ ಆಗೋದ್ರು ಈ ಪೂವೆ ಉಣಕ್ಕ ಅನ್ನುವಂಥ ಚಿತ್ರದಲ್ಲಿ. ನಂತರ ಇವರು ಮುಂದೆ ಗಿಲ್ಲಿ, ತಿರುಮಲೈ, ಪೋಕಿರಿ, ತುಪಾಕಿ, ಕತ್ತಿ, ಮರ್ಸಲ್, ಲಿಯೋ, ಹೀಗೆ ಸೂಪರ್ ಹಿಟ್ ಸಾಲು ಸಿನಿಮಾಗಳನ್ನ ಕೊಟ್ಟು ತಮಿಳ್ನಾಡಿನ ನಂಬರ್ 1 ಸ್ಟಾರ್ ಆಗೋದ್ರು, ಯಾವುದೇ ಇಲ್ಲಿಲ್ಲ. ಸೊ ಇದರಿಂದ ಇವ್ರನ್ನ ತಳಪತಿ ವಿಜಯ್ ಅಂತಾರೆ. ತಳಪತಿ ವಿಜಯ್ ಆಗಲೇ ಹೇಳ್ದಂಗೆ ನಾನು, ತಳಪತಿ ಅಂದರೆ ಸೇನಾ ನಾಯಕ, ಕಮಾಂಡರ್ ವಿಜಯ್ ಅನ್ನೋ ರೀತಿ ಕರೆಯೋಕ್ಕೆ ಫೇಮಸ್ ಆಗೋದು. ಇದೇ ರೀತಿ ಇವರು 1990ರಲ್ಲಿ ಸಂಗೀತ ಅನ್ನೋರನ್ನ ಮದುವೆ ಆದರು. ಈಗ ಡೈವರ್ಸ್ ಆಗಿದೆ ಅಂತ ಓಡಾಡ್ತಿದೆ. ಬಟ್ ಇವ್ರಿಗೆ 2 ಮಕ್ಕಳಿದ್ದಾರೆ, ಜೇಸನ್ ಸಂಜಯ್, ದಿವ್ಯಶಾಶ ಅನ್ನುವಂಥದ್ದು. ಇವರು ಚಿಕ್ಕ ಕುಟುಂಬ, ಭಾಳ ಪ್ರೈವೇಟ್ ಆಗಿರುವಂಥದ್ದು. ವಿಜಯ್ ಅವರು ಕೇವಲ ಚಿತ್ರರಂಗ ಅಲ್ಲದೆ
ತುಂಬ ಸಮಾಜ ಸೇವೆಗಳನ್ನ ಕೂಡ ಮೊದಲಿಂದನೂ ಮಾಡ್ಕೊಂಬರ್ತಿದ್ರು. ಯಾವ ಥರ ಅಂದರೆ ರಕ್ತದಾನ ಶಿಬಿರಗಳನ್ನ ಅಲ್ಲಲ್ಲಿ ಆರಂಭಿಸ್ತಿದ್ರು, ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನ ಕೊಡ್ತಿದ್ರು, ಅನಾಥಾಶ್ರಮಗಳಿಗೆ ಸಹಾಯ ಮಾಡೋದು. ಮತ್ತು ಯಾವುದೇ ರೀತಿಯ ಪ್ರವಾಹ ಅಥವಾ ಚಂಡಮಾರುತ ಆದಾಗ ಮೊದಲು ತಮಿಳುನಾಡಲ್ಲಿ ಕೇಳಿಸ್ತಾ ಇದ್ದಿದ್ದು ವಿಜಯ್ ಅವ್ರದ್ದು ಹೆಸರು. ಕೊರೋನಾ ಟೈಮಲ್ಲೂ ಕೂಡ ನೆರವನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ, ಬಡವರಿಗೆ ಅನ್ನದಾನ ಮಾಡುವಂಥದ್ದು, ಹೀಗೆ ಮುಂತಾದಂಥದ್ದನ್ನು ಇವರು ಆಗಿಂದನೂ ಮಾಡ್ಕೊಂಡು ಬರ್ತಿದ್ರು. ಸೊ ಇಂಥ ಒಳ್ಳೆಯ ವ್ಯಕ್ತಿನ ಜನ ಆರಿಸಿದ್ದಾರೆ. ನಿಜವಾಗ್ಲೂ ಇದೊಂದು ಗ್ರೇಟ್. ಆ್ಯಂಡ್ ವಿಜಯ್ ಅವರು ಇಷ್ಟು ಫೇಮಸ್ಸಾಗಿ ಗೆಲ್ಲೋದಕ್ಕೆ ಮೇನ್ ಅವರು ತುಂಬ ಭರವಸೆಗಳನ್ನ ಕೊಟ್ಟಿದ್ದಾರೆ ಜನಗಳಿಗೆ. ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿದ್ವಲ್ಲ, ಲೈಕ್ 5 ಗ್ಯಾರಂಟಿಗಳು, ಅದಕ್ಕಿಂತ ಹೆಚ್ಚಾಗಿ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಗ್ಯಾರಂಟಿ ಇಲ್ಲ, ಬೇರೆ ಥರ ಇದೆ. ಯಾವ ರೀತಿ ಅಂದರೆ ಸೇಮ್ ಇಲ್ಲಿ ಮನೆ ಯಜಮಾನಿಗೆ 2,500, ಕರ್ನಾಟಕದಲ್ಲಿ 2,000, ಅಲ್ಲಿ 2,500. ಮತ್ತು ವರ್ಷಕ್ಕೆ 6 ಸಿಲಿಂಡರ್ ಉಚಿತ. ವಾವ್. ಮತ್ತು ಯಾರಾದರೂ ಮದುವೆ ಆದರೆ ಹೆಣ್ಣು ಮನೆಯಲ್ಲಿ ಅವ್ರಿಗೆ 8 ಗ್ರಾಮ್ ಚಿನ್ನ ಅಂದರೆ 1 ತೊಲೆ ಚಿನ್ನ ಮತ್ತು ಒಂದು ರೇಷ್ಮೆ ಸೀರೆನ ಕೊಡ್ತಾರೆ. ಸರ್ಕಾರಿ ಬಸ್ಗಳಲ್ಲಿ ಉಚಿತ ಮಹಿಳೆಯರಿಗೆ ಪ್ರಯಾಣ, ಮಹಿಳಾ ಸ್ತ್ರೀಶಕ್ತಿ ಸಂಘದವರಿಗೆ ಬಡ್ಡಿ ರಹಿತ ಸಾಲ 5 ಲಕ್ಷದವರೆಗೂ ಕೊಡ್ತಾರೆ. ವಾವ್. ಮತ್ತು ವಿದ್ಯುತ್ 200 ಯೂನಿಟ್ ಫ್ರೀ, ಕುಡಿಯೋ ನೀರು ಫ್ರೀ, ಬೆಳೆ ಸಾಲದ ಮೇಲೆ 50% ಮನ್ನಾ. ವಾವ್. ಡಿಗ್ರಿ ಆದಂಥ ಹುಡುಗರಿಗೆ 4,000 ನಿರುದ್ಯೋಗ ಭತ್ಯೆ. ವಾ 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 ವಾ. ವೃದ್ಧರಿಗೆ ವೃದ್ಧಾಪ್ಯ ವೇತನ ಇದೆಯಲ್ಲ, ಪಿಂಚಣಿ, ಅದನ್ನ ವಿಶೇಷ ಚೇತನರಿಗೆ ತಿಂಗಳಿಗೆ 3,000 ಕೊಡ್ತಿದ್ದಾರೆ. ವಾವ್. ಪ್ರತಿ ಕುಟುಂಬಕ್ಕೆ 25 ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್, ಇದು ಮೇನಾಗಿ ಬೇಕಾಗಿರುವಂಥದ್ದು. ಇದೇ ರೀತಿ ಮುಂತಾದ ಭರವಸೆಗಳನ್ನ ನೀಡಿ ತಮಿಳುನಾಡಿನ ಜನರ ಮನಸ್ಸನ್ನು ಗೆದ್ದು, ಈಗ ತಮಿಳುನಾಡಲ್ಲಿ 108 ಸೀಟ್ಗಳನ್ನ ಗೆದ್ದು ಕಾಂಗ್ರೆಸ್ ಅವರು ಕೂಡ ಅವರಿಗೆ ಸಹಾಯವನ್ನು ಸೂಚಿಸಿದ್ದಾರೆ. ಅವರಿಂದ ಒಂದು ಒಳ್ಳೆಯ ಪಕ್ಷವನ್ನು ಕಟ್ತಾಯಿದ್ದಾರೆ. ಬನ್ನಿ, ಟಿ ವಿ ಕೆ ಅನ್ನುವಂಥ ಪಕ್ಷ ಕೇವಲ 2 ವರ್ಷದಿಂದ ಕಟ್ಟಿದ್ದು. ಇದೊಂದು ರೀತಿ ರೆಕಾರ್ಡ್ ಅನ್ಬೋದು. ನಾನು ಹೇಳ್ದಂಗೆ ಮೊದಲು ಇಬ್ಬರು CMಗಳಾಗಿದ್ದರು, MGR ಮತ್ತು NTR ಅಂತ. ಅವರು ಅಧಿಕಾರಕ್ಕೆ ಬರೋದಕ್ಕೆ ಮಿನಿಮಮ್ 5 ವರ್ಷ ಬೇಕಾಯಿತು ಪಕ್ಷ ಕಟ್ಟಿ. ಕಮ್ಮಿ ಅಂದರೆ 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ ಥರ. ಬಟ್ ಕೇವಲ 2 ವರ್ಷಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥದ್ದು ನಿಜವಾಗ್ಲೂ ಇದೊಂದು ರೀತಿಯ ಗ್ರೇಟ್ ಅನ್ಬೋದು. ಯಾಕಂದರೆ ಕೆ ಪಕ್ಷ ಲಾಂಚ್ ಆಗಿದ್ದು ಫೆಬ್ರವರಿ 2024 ಫೆಬ್ರವರಿ 2ರಂದು. ಕೆ ಅಂದರೆ ಏನಂದರೆ ತಮಿಳಿಗ ವೆಟ್ರಿ ಕಳಗಂ, ಅಂದರೆ ತಮಿಳುನಾಡಿನ ವಿಜಯ ಪಕ್ಷ ಅನ್ಬೋದು ಕನ್ನಡದಲ್ಲಿ. ಇದರ ಮೇನ್ ಉದ್ದೇಶಗಳು ಅಂದರೆ ಭ್ರಷ್ಟಾಚಾರವನ್ನು ಮುಕ್ತವಾಗಿ ಮಾಡೋದು, ಯುವಕರಿಗೆ ಉದ್ಯೋಗ ಕೊಡೋದು, ಮಹಿಳೆಯರಿಗೆ ಭದ್ರತೆಯನ್ನು ಮಾಡೋದು, ಮತ್ತು ಸಾಮಾಜಿಕ ನ್ಯಾಯ ಒದಗಿಸೋದು, ಬಡವರಿಗೆ ಅಭಿವೃದ್ಧಿ ಮಾಡೋದು, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡೋದು, ಸಮಾನತೆಯನ್ನು ಕಾಪಾಡೋದು. ಇದು ಕೆ ಮುಖ್ಯ ಉದ್ದೇಶಗಳು. ಮತ್ತು ಕೆ ಅವರು ತಮ್ಮ ಅಧಿಕೃತ ವೆಬ್ಸೈಟಲ್ಲಿ ಹೇಳ್ಕೊಂಡಿದ್ದಾರೆ, ಪೀಪಲ್ ಸೆಂಟ್ರಿಕ್ ಪೊಲಿಟಿಕಲ್ ಮೂವ್ಮೆಂಟ್ ಅಂತ ಹೇಳ್ಕೊಂಡಿದೆ. ಅಂದರೆ ಜನಗಳಿಗೋಸ್ಕರ ಮಾಡುತ್ತಿರುವಂತಹ ರಾಜಕೀಯ ವ್ಯವಸ್ಥೆ. ಕೆ ಪಕ್ಷದಲ್ಲಿ ಡಾರ್ಕ್ ರೆಡ್ ಆ್ಯಂಡ್ ಯೆಲ್ಲೋ ಬಣ್ಣ ಇದೆ. ಅದು ವಿಜಿಲ್ ಅವರ ಪಕ್ಷದ ಚಿಹ್ನೆ. ಘೋಷವಾಕ್ಯ ಏನಂದರೆ ಪೀರಪೊಕ್ಕಂ ಎಲ್ಲ ಉಯಿರ್ಕುಂ, ಅಂದರೆ ಜನ್ಮದಿಂದ ಎಲ್ಲರೂ ಸಮಾನರು. ಇದು ತಿರುಕ್ಕಳ್ಳೂರಿನ ಸಮಾನತೆ ಸಂದೇಶ ಆಧಾರವಾಗಿದೆ. ಅಂದರೆ ಜನ್ಮದಿಂದ ಎಲ್ಲರೂ ಕೂಡ ಒಂದೇ, ಎಲ್ಲ ಕೂಡ ಒಂದೇ ಎನ್ನುವಂಥದ್ದು ಅವರ ಪಕ್ಷದ ಉದ್ದೇಶವಾಗಿದೆ. ಇನ್ನು ಕೆ ಪಕ್ಷದ ಬಲ ಏನಪ್ಪ ಅಂದರೆ ಅಪಾರ ಅಭಿಮಾನಿಗಳ ಬಳಗವನ್ನು ಹೊಂದಿದೆ. ತಮಿಳುನಾಡಲ್ಲೇ ವಿಜಯ್ಗೆ ಕೋಟಿ ಅಭಿಮಾನಿಗಳಿದ್ದಾರೆ. ಯುವಕರನ್ನು ಇದರಿಂದ ಸೆಳೆತ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಗೆ ದೊಡ್ಡ ಬೆಂಬಲವಿದೆ. ಮತ್ತು ಹೊಸ ಮುಖ, ಹಳೇ ಭ್ರಷ್ಟ ರಾಜಕೀಯದಿಂದ ಬೇಸದ ಜನರಿಗೆ ಇದು ಹೊಸ ಮುಖ. ನೋಡೋಣ ಏನಾದರೂ ಚೇಂಜ್ ಕಾಣುತ್ತೇನೋ ಅಂತ ತಮಿಳುನಾಡು ಅವ್ರಿಗೆ ಕಾಯ್ತಾ ಇದ್ದಾರೆ. ತಮಿಳುನಾಡಿನ ಜನ ನೋಡೋಣ, ನಾವು ಕೂಡ ಕಾಯ್ತಾ ಇದ್ದೀವಿ ತಮಿಳುನಾಡಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ. ಯಾಕಂದರೆ ತಮಿಳುನಾಡು ಈಗ ಇಂಡಿಯಾದ ಟಾಪ್ GDP ಹೊಂದಿರುವಂತಹ ರಾಜ್ಯಗಳಲ್ಲಿ ತಮಿಳುನಾಡು ಕೂಡ ಒಂದು. ಆಲ್ಮೋಸ್ಟ್ 9.5 ಅಷ್ಟು GDPಯನ್ನು ಹೊಂದಿದೆ. ತುಂಬ ಶ್ರೀಮಂತ ರಾಜ್ಯ ಅನ್ಬೋದು. ಈ ರಾಜ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ, ಇಷ್ಟೊಂದು ಇದಕ್ಕೆ ಭರವಸೆಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದೇ ರೀತಿ ಭರವಸೆಗಳನ್ನ ಕೊಟ್ಟಿದ್ದಾರೆ. ರಾಜ್ಯ ದಿವಾಳಿ ಎದ್ದೋಗುತ್ತಾ ಇಲ್ಲ ಸಮಾನವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರಾ ಅನ್ನುವಂಥದ್ದು ನೋಡಬೇಕು. ಬಟ್ ಇವ್ರ ಮೇಲೆ ಇರುವಂಥ ಟೀಕೆಗಳೇನೆಂದರೆ ಇವರಿಗೆ ಅನುಭವ ಕಡಿಮೆ ಇದೆ, ಪಕ್ಷದಲ್ಲೆಲ್ಲ ಹೊಸ ಮುಖಗಳು, ಆಲ್ಮೋಸ್ಟ್ 60% ಅಷ್ಟು MLAಗಳೆಲ್ಲ ಹೊಸಬರು ಮತ್ತು ಸಾಮಾನ್ಯ ಜನರು, ಇವ್ರಿಗೆ ಯಾವುದೇ ರೀತಿ ಅನುಭವ ಇಲ್ಲ, ಏನಾಗುತ್ತೋ ಅನ್ನೋವಂಥದ್ದು ಇದೆ. ಮತ್ತು ಇವರು ಒಂದು ಗ್ರೇಟ್ ಅಚೀವ್ಮೆಂಟನ್ನು ಮಾಡಿದ್ದಾರೆ. ಯಾವ ರೀತಿ ಅಂದರೆ DMK ಮತ್ತು AIDMK ಅನ್ನೋ ತಮಿಳುನಾಡಲ್ಲಿ ತುಂಬ ದೊಡ್ಡ ಪಕ್ಷಗಳು, ತುಂಬ ದೊಡ್ಡ ಇತಿಹಾಸನ ಹೊಂದಿದೆ. ಇಂಥ ಪಕ್ಷದಲ್ಲಿರುವಂಥ ದೊಡ್ಡ ದೊಡ್ಡ ನಾಯಕರುಗಳನ್ನೇ ಸೋಲಿಸಿ ಅದ್ಭುತವಾಗಿ ಗೆಲುವನ್ನು ಸಾಧಿಸಿದ್ದಾರೆ. ಇದೊಂದು ವಿಜಯ್ ಅವರ ವಿಶೇಷತೆ ಅನ್ಬೋದು. ನೋಡೋಣ ತಮಿಳುನಾಡಲ್ಲಿ ಏನಾಗುತ್ತೋ ಅಂತ. ನೀವು ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ. ವಿಜಯ್ ಅವರು
ಮುಖ್ಯಮಂತ್ರಿ ಆಗ್ತಿರೋದು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.